ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನ್ನಲ್ಲೇ KPCಯಿಂದ ಕಂಡಕ್ಟ್ ಮಾಡಲಾದಂತಹ ಸಾಮಾನ್ಯ ಜ್ಞಾನ ಪತ್ರಿಕೆ ಅಂದರೆ ಜನರಲ್ ಪೇಪರ್ ಆರ್ GK ಪೇಪರನ್ನು ಇಲ್ಲಿ ಸಾಲ್ವ್ ಮಾಡೋಣ. ಇಲ್ಲಿ ಪ್ರತಿಯೊಂದು ಕ್ವಶನ್ದು ವಿತ್ ಒಂದು ಡಿಟೇಲ್ ಆದ ಒಂದು ಎಕ್ಸ್ಪ್ಲನೇಷನ್ ಜೊತೆಗೆ ಸಾಲ್ವ್ ಮಾಡೋಣ. ಓಕೆನಾ? ಮ್ಯಾಕ್ಸಿಮಮ್ ಆಗಿ ಈ ಒಂದು ಎಲ್ಲ ಕ್ವಶನ್ಸ್ಗಳನ್ನು ಇಲ್ಲಿ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಈ ಒಂದು ಪೇಪರು 2023 ಅಂದರೆ ಈ ಒಂದು 2023ರಲ್ಲಿ ಈ KPCಯಿಂದ ನಡೆದ ಒಂದು ಈ ಸಾಮಾನ್ಯ ಜ್ಞಾನ ಪತ್ರಿಕೆ. ಓಕೆನಾ? ಇದು ಮುಂಬರುವ ಎಲ್ಲ ಒಂದು ಎಕ್ಸಾಮ್ಗಳಿಗಾಗಿ, ಫಾರ್ ಎಕ್ಸಾಂಪಲ್ ಆಗಿ PDO, KS, ಲ್ಯಾಂಡ್ ಸರ್ವೇಯರ್, ಓಕೆ, ವಿಲೇಜ್ ಅಕೌಂಟೆಂಟ್, ಗ್ರೂಪ್ B, ಗ್ರೂಪ್ C, FDA, SDA ಮುಂತಾದ ಒಂದು ಎಕ್ಸಾಮ್ಗಳಿಗೆ ಇದು ಉಪಯುಕ್ತ. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಇಲ್ಲಿ ನೋಡಿ, ಈ ಕೆಳಗಿನ ವಿವರಣೆಗಳನ್ನು ಪರಿಗಣಿಸಿರಿ. ಓಕೆನಾ? ಸೊ ಇಲ್ಲಿ ಈ ಒಂದು ಎಲ್ಲ ವಿವರಗಳನ್ನು ಒಮ್ಮೆ ಪರಿಗಣಿಸಿದಾಗ ಇಲ್ಲಿ ಬರುವ ಕರೆಕ್ಟ್ ಆನ್ಸರು ಆಪ್ಷನ್ ನಂಬರ್ 2 ಬರುತ್ತೆ. ABC ಮಾತ್ರ. ಅಂದರೆ COP27 UN ಹವಾಮಾನ ಬದಲಾವಣೆ ಸಮ್ಮೇಳನವು ಇತ್ತೀಚೆಗೆ ಶಾರ್ಮ್ ಎಲ್ ಶೈಖ್ನಲ್ಲಿ ಜರುಗಿತು. ಇದು ಕರೆಂಟ್ ಅಫೇರ್ಸ್ ಕ್ವಶನ್ ರಿಲೇಟೆಡ್ ಆದ ಒಂದು ಪ್ರಶ್ನೆಯಾಗಿದೆ. ಹಿಂದಿನ COP26 UN ಹವಾಮಾನ ಬದಲಾವಣೆ ಸಮ್ಮೇಳನವು ಗ್ಲಾಸ್ಗೋವ್ನಲ್ಲಿ ಜರುಗಿತು. ಓಕೆನಾ? ಈ 2023 ಶಾರ್ಮ್ ಎಲ್ ಶೈಖ್. COPಯ ವಿಸ್ತಾರ. COP ಅಂದರೆ ಏನಪ್ಪ? ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. COPಯ ವಿಸ್ತೃತ ರೂಪ ಕಾನ್ಫರೆನ್ಸ್ ಆನ್ ಪ್ಯಾರಿಸ್ ಅಗ್ರಿಮೆಂಟ್. ಸೊ ಇದು ರಾಂಗ್. ABC ಮಾತ್ರ ಕರೆಕ್ಟು. ನೆಕ್ಸ್ಟ್, ರಾಷ್ಟ್ರೀಯ ನಿಶ್ಚಿತ ನೆರವಿಗೆ ಸಂಬಂಧಿಸಿದ ಈ ಕೆಳಗಿನ ವಿವರಣೆಗಳನ್ನು ಪರಿಗಣಿಸಿ. ಇಲ್ಲಿ ಈ ಎರಡೂ ಹೇಳಿಕೆಗಳು ಸರಿ ಇದ್ದಾವೆ. NDCಗಳು ಪ್ಯಾರಿಸ್ ಒಪ್ಪಂದದ ಹೃದಯ ಭಾಗವಾಗಿದೆ ಮತ್ತು ಪ್ರತಿ 5 ವರ್ಷಗಳಿಗೊಮ್ಮೆ ಈ NDCಗಳನ್ನು UNFCCC ಓಕೆನಾ, ಈ ಒಂದು FCCಗಳ ಒಂದು ಸಚಿವಾಲಯಕ್ಕೆ ಸಲ್ಲಿಸಲಾಗುವುದು. ಸೊ ಆಪ್ಷನ್ ನಂಬರ್ 3 ಕರೆಕ್ಟ್. ನೆಕ್ಸ್ಟ್, ಈ ಕೆಳಗಿನ G20 ಬಗೆಗಿನ ವಿವರಣೆಗಳು ಅಲ್ಲಿ ಯಾವುದು ಸರಿ? ಓಕೆನಾ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತೆ? ಆಪ್ಷನ್ ನಂಬರ್ 2 ಬರುತ್ತೆ. ಓಕೆನಾ? ಇದು ಕೂಡ ಒಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್, BCD. ಓಕೆನಾ? ಸೊ ಇದು ಕರೆಂಟ್ ಅಫೇರ್ಸ್ ಇದೆ. ಸೊ ನಾನು ಜಾಸ್ತಿ ಡಿಸ್ಕಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಇದು ಇಂಗ್ಲೀಷ್ ಮೀಡಿಯಮ್ಮು. ಓಕೆನಾ? ಬೇಕಾದವರು ಇದನ್ನು ಪಾಸ್ ಮಾಡಿ ನೋಡ್ಬೋದು. ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ 2022 ಜಂಟಿಯಾಗಿ ಬೆನ್ ಎಸ್ ಬೆರ್ನೆನೆಕ್, ಡೌಗ್ಲಾಸ್ W ಡೈಮಂಡ್ ಆ್ಯಂಡ್ ಫಿಲಿಪ್ H ಡೈಬ್ಗ್ವೀರ್ ಅವರಿಗೆ ಅವರ ಯಾವ ಸಂಶೋಧನೆಗಾಗಿ ನೀಡಲಾಯಿತು? ಯಾವ ಸಂಶೋಧನೆಯಪ್ಪ? ಬ್ಯಾಂಕುಗಳು ಮತ್ತು ಆರ್ಥಿಕ ಮುಗ್ಗಟ್ಟು. ಯಾರ್ಯಾರಿಗೆ? ಬೆನ್ ಎಸ್ ಬೆರ್ನೆನೆಕ್, ಡೌಗ್ಲಾಸ್ W ಡೈಮಂಡ್, ಫಿಲಿಪ್ ಡೈಬ್ಗ್ವೀರ್. ಓಕೆನಾ? ನೆಕ್ಸ್ಟ್, 2022 ICC ಮಹಿಳಾ ವಿಶ್ವಕಪ್ನಲ್ಲಿ ಯಾವ ದೇಶ 2ನೇ ರನ್ನರ್ ಅಪ್ ಆಗಿತ್ತು? ಯಾವ ದೇಶ ಆಗಿತ್ತಪ್ಪ? ಇಂಗ್ಲೆಂಡ್ ರನ್ನರ್ ಅಪ್ ಆಗಿತ್ತು. ರಷ್ಯಾದೊಂದಿಗಿನ ಯುದ್ಧದಲ್ಲೇ ಈ ಮುಂದಿನ ಯಾವ ಉದ್ದೇಶಗಳಿಗಾಗಿ ಉಕ್ರೇನ್ ಒಂದು ಸ್ಪೇಸ್ ಎಕ್ಸ್ ಸ್ಟಾರ್ಲಿಂಕ್ ಟರ್ಮಿನಲ್ಗಳನ್ನು ಬಳಸಿತ್ತು? ಈ ಎರಡೂ ಇಲ್ಲಿ ಆನ್ಸರ್ ಕರೆಕ್ಟ್ ಅದ. ಯುದ್ಧದಿಂದ ಬಾಧಿತವಾದ ಪ್ರದೇಶಗಳಲ್ಲಿ ಇಂಟರ್ನೆಟ್ ಸಂಪರ್ಕವನ್ನು ಪುನರ್ವಶಪಡಿಸಿಕೊಳ್ಳಲು ಮತ್ತು ರಷ್ಯಾ ದಳಗಳ ವಿರುದ್ಧದ ಡ್ರೋನ್ ಆಕ್ರಮಣದ ಕಾರ್ಯಾಚರಣೆಯಲ್ಲಿ ಉಕ್ರೇನಿನ ಸಶಸ್ತ್ರ ದಳಗಳಿಗೆ
ನೆರವು ನೀಡಲು ಎ ಬಿ ಕರೆಕ್ಟು. ಇವೆಲ್ಲ ಮ್ಯಾಕ್ಸಿಮಮ್ ಸ್ವಲ್ಪ ಏನದಪ್ಪ ಕರೆಂಟ್ ಅಫೇರ್ಸ್ ಕ್ವಶನ್ ಅದಾವ. ಈಗ 7ನೇದು 7th ಕೂಡ ಕರೆಂಟ್ ಅಫೇರ್ಸು. ಓಕೆನಾ. 2022ರಲ್ಲಿ ವಿಶ್ವದಲ್ಲಿಯೇ ಅತಿ ಹೆಚ್ಚು ಕಾರ್ಬನ್ ಎಮಿಷನ್ಗೆ ಸಾಕ್ಷಿಯಾಗುವ ದೇಶ ಯಾವುದೆಂದು ನಿರೀಕ್ಷಿಸಲಾಗಿದೆ? ಭಾರತ. ನೆಕ್ಸ್ಟ್, ಓಕ್ಟಸ್ಕ್ ಸಮುದ್ರವು ಈ ಕೆಳಗಿನ ಯಾವ ಕಾರಣಗಳಿಗಾಗಿ ಸುದ್ದಿಯಾಗಿತ್ತು? ಈ ಒಂದು 2022-23 ಟೈಮಲ್ಲಿ ಯಾವ ಕಾರಣಪ್ಪ? ರಷ್ಯಾ ಮತ್ತು ಚೈನಾದ ನೌಕಾಪಡೆಗಳು ಈ ಸಮುದ್ರ ತೀರದಲ್ಲಿ ನೀರಿನಲ್ಲಿ ಕಾರ್ಯಾಚರಣೆಗಳ ಒಂದು ಅಭ್ಯಾಸ ಮಾಡುತ್ತಾರೆ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ಹೈದರಾಬಾದ್ನಲ್ಲಿ ಇತ್ತೀಚೆಗೆ ನಡೆದ 2ನೇ ಯುನೈಟೆಡ್ ನೇಷನ್, ಇದು ಕೂಡ ಏನಿದೆಯಪ್ಪ ಒಂದು ಉದ್ದೇಶ ಕೇಳಿದ್ದಾರೆ ಇಲ್ಲಿ. ಇದು ಕೂಡ ಕರೆಂಟ್ ಅಫೇರ್ಸು. ಸೊ ಆನ್ಸರ್ ಹೇಳ್ತೀನಿ ನೋಡಿ, ಆಪ್ಷನ್ 1 ಆಗುತ್ತೆ ಇದು. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಾಗಿದ್ದ ಟಿಮರ್ ಲೆಸ್ಟೆ ಇದು ರಿಲೇಟೆಡ್ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ ಹೇಳ್ತೀನಿ ಡೈರೆಕ್ಟಾಗಿ, ACD ಮಾತ್ರ. ACD ಕರೆಕ್ಟ್. ನೆಕ್ಸ್ಟ್ 11ನೇದು ಕೂಡ ಏನಿದೆಯಪ್ಪ, ಇದು ಕೂಡ ಒಂದು ಕರೆಂಟ್ ಅಫೇರ್ಸ್ ರಿಲೇಟೆಡು. ಈ ಕೆಳಗಿನವುಗಳಲ್ಲಿ ಯಾವ ದೇಶವು ನವೆಂಬರ್ 8, 2022ರಂದು ಪ್ರಾರಂಭವಾದ ಮ್ಯಾಂಗ್ರೋವ್ ಅಲಯನ್ಸ್ ಫಾರ್ ಕ್ಲೈಮೇಟ್ನ ಸದಸ್ಯತ್ವವನ್ನು ಹೊಂದಿಲ್ಲ? ಬಾಂಗ್ಲಾದೇಶ್. ನೆಕ್ಸ್ಟ್, 12ನೇದು ನೋಡಿ. ಇಲ್ಲಿ ಸರಿಯಾದ ಜೋಡಿಗಳು ಯಾವುವು? ಇಲ್ಲಿ ಓರಿಯನ್ ರಾಂಗ್ ಅದೇ, BCD ಮಾತ್ರ ಕರೆಕ್ಟ್. ಓಕೆನಾ. ಇಲ್ಲಿ ಆರ್ಟೆಮಿಸ್ ಫಸ್ಟ್ ಅಂದರೆ ಈ ಚಂದ್ರನಿಂದ ಮಂಗಳ ಗ್ರಹಕ್ಕೆ ಅನ್ವೇಷಣಾ ಸಮೀಪಿಸುವಿಕೆಗೆ ನಾಸಾದ ನಿಯೋಗದ ಅಪಾಯ ಸಂಭವವಿರುವ ಒಂದು ವಾಯುಯಾನದ ಭಾಗ. ಓಕೆನಾ. 2 ಏನು? ಚಂದ್ರ ಗ್ರಹಕ್ಕೆ ಗಗನಯಾತ್ರೆಯನ್ನು ಕಳಿಸಲು ನಾಸಾದ ಯೋಜಿತ ಗುರಿ. SLS ಅಂದರೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಆಕಾಶಯಾನ. ಸಸ್ಯಕೋಶಗಳನ್ನು ಜೀವಂತ ಮತ್ತು ಕಠಿಣವಾದ ಕೋಟ್ ಎಂದು ಕರೆಯಲಾಗುತ್ತದೆ. ಸಸ್ಯಕೋಶ ಅಂದರೆ ಪ್ಲ್ಯಾಂಟ್ ಸೆಲ್, ಕೋಶಗೋಡೆ ಅಥವಾ ಶೆಲ್ ವಾಲ್. ಈ ಶೆಲ್ ವಾಲ್ಗೆ ಏನಂತಾರೆ? ಜೀವಂತ, ಲಿವಿಂಗ್ ಆ್ಯಂಡ್ ಹಾರ್ಡ್ ಕೋಟ್ ಶೆಲ್ ವಾಲಿಗೆ. ಓಕೆನಾ. ಇವು ಸೆಲ್ ವಾಲ್ ಪ್ರೆಸೆಂಟ್ ಇರೋದು ಇಲ್ಲಿ ಪ್ಲ್ಯಾಂಟ್ ಸೆಲ್ಲಲ್ಲಿ ಮಾತ್ರ. ಎನಿಮಲ್ ಸೆಲ್ಲಲ್ಲಿ ಶೆಲ್ ವಾಲ್ ಇರೋದಿಲ್ಲ. ಮೊದಲ ಲಸಿಕೆಯನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಲೂಯಿಸ್ ಪ್ಯಾಶ್ಚರ್. ವೈರಸ್ಗಳನ್ನು ಹೀಗೆ ಪರಿಗಣಿಸಲಾಗುತ್ತದೆ: ಅಸೆಲ್ಯುಲಾರ್. ಓಕೆನಾ. ಏಡ್ಸ್ ಸ್ಕ್ರೀನಿಂಗ್ ಪರೀಕ್ಷೆ. ಏಡ್ಸನ್ನು ಹೇಗೆ ಟೆಸ್ಟ್ ಮಾಡ್ತಾರಪ್ಪ? ವೆಸ್ಟರ್ನ್ ಬ್ಲಾಟ್. ಜನಸಂಖ್ಯೆಯಲ್ಲಿ ಅನಿಯಂತ್ರಿತ ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನು ಏನು ಎಂದು ಕರೆಯಲಾಗುತ್ತದೆ? ಜನನ ದರ. ಆ್ಯಂಟಿವೈರಸ್ ಈ ಒಂದು ವಸ್ತು ಯಾವುದು? ಇಂಟರ್ಫೆರಾನ್. ಇಲ್ಲಿ ಒಂದು ಸೂಕ್ಷ್ಮಜೀವಿಗಳ ಒಂದು ಚಯಾಪಚಯ ಕ್ರಿಯೆಯ ಬಳಕೆಯು ಜಲಮೂಲಗಳಲ್ಲಿನ ಮಾಲಿನ್ಯಕಾರಕಗಳನ್ನು ತೆಗೆದುಹಾಕುವುದು ಏನು ಎಂದು ಕರೆಯಲಾಗುತ್ತದೆ? ಬಯೋಮ್ಯಾಗ್ನಿಫಿಕೇಷನ್ ಅಂದ್ರೇನು? ಈ ಒಂದು ಸೂಕ್ಷ್ಮಜೀವಿಗಳ ಚಯಾಪಚಯ ಕ್ರಿಯೆಯ ಬಳಕೆಯು ಜಲಮೂಲಗಳಲ್ಲಿನ ಒಂದು
ಮಾಲಿನ್ಯಕಾರಕಗಳನ್ನು ತೆಗೆಯೋದು ಹಾಕುವುದು ಒಂದು ಇದಕ್ಕೆ ಈ ಒಂದು ಕ್ರಿಯೆಗೆ ಅಂತಾರೆ. ಧ್ವನಿ ನಿರೋಧಕ ಕಟ್ಟಡಗಳ ಸಂವಿಧಾನಕ್ಕಾಗಿ ಬಳಸುವ ಪಾಚಿಗಳು ಯಾವುವು? ಡಯಟಮ್. ಓಕೆನಾ. ಕೆಲವೊಂದು ಕಟ್ಟಡಗಳು ಸೌಂಡ್ಲೆಸ್ ಇರ್ತವೆ, ಸೌಂಡ್ ಒಟ್ಟು ಅಟ್ರಾಕ್ಟ್ ಮಾಡ್ಕೊಳ್ಳೋದು. ಸೊ ಈ ಒಂದು ಡೈಟಮ್ ಪಾಚಿಗಳನ್ನು ಯೂಸ್ ಮಾಡ್ತಾರೆ. ವರ್ಣತಂತುಗಳನ್ನು ಮೊದಲು ಯಾರು ವಿವರಿಸಿದ್ದಾರೆ? ಮೆಂಡಲ್, ಗ್ರೆಗರ್ ಮೆಂಡಲ್. ಮಣ್ಣಿನಲ್ಲಿ ಬೇರುಗಳಿಗೆ ಲಭ್ಯವಿರುವ ನೀರು ಯಾವ ಕಾರಣಕ್ಕಾಗಿ? ಕ್ಯಾಪಿಲರಿ ನೀರು, ಅಂದರೆ ಕ್ಯಾಪಿಲರಿ ಆ್ಯಕ್ಷನ್ ಮೂಲಕ ನೀರು ಬರುತ್ತಾ. ಕ್ಯಾಪಿಲರಿ ನೆನಪಿಡ್ರಿ, ಕ್ಯಾಪಿಲರಿ ಇದರಿಂದ. ಆಮ್ಲ ಮಳೆಯು ಈ pH ಅನ್ನು ಹೊಂದಿರುತ್ತದೆ. 4.5ಗಿಂತ ಕಡಿಮೆ. 4.5ಕ್ಕಿಂತ ಕಡಿಮೆ ಅಂದ್ರೆ ಸ್ವಲ್ಪ ಎಸಿಡಿಕ್ ಇರ್ತದೆ. ಎಸಿಡಿಕ್ ಇದು ಇಟ್ ಇಸ್ ಆಮ್ಲ ಮಳೆ ಏನದು ಎಸಿಡಿಕ್. ನೆಕ್ಸ್ಟ್, ಬ್ಲ್ಯಾಂಕೆಟ್ ಬಾಗ್ ಹೋಗುವುದು ಕೆಳಗಿರುವ ಮಳೆ ಪ್ರಮಾಣವನ್ನು ಪಡೆಯುವುದರಿಂದ. ವರ್ಷಕ್ಕೆ 1000 mm ಹೆಚ್ಚು. ಕೇಂದ್ರೀಯ ಕೀಟನಾಶಕ ಅಧಿನಿಯಮ ಯಾವ ವರ್ಷದಲ್ಲಿ ಮಂಜೂರಾಯಿತು? ಕೇಂದ್ರೀಯ ಕೀಟನಾಶಕ ಅಧಿನಿಯಮ 1961ರಲ್ಲಿ ಈ ಒಂದು ಅಧಿನಿಯಮ ಅಂಗೀಕೃತವಾಯಿತು ಅಥವಾ ಮಂಜೂರಾಯಿತು. ಪರಿಸರ ಮತ್ತು ಪರಿಸರ ವಿಜ್ಞಾನ ಅಂತಾರಾಷ್ಟ್ರೀಯ ಫೌಂಡೇಶನ್ ಈ ಸ್ಥಳದಲ್ಲಿದೆ. ಇಲ್ಲಿ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಎನ್ವೈರ್ಮೆಂಟಲ್ ಸೈನ್ಸ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಇಲ್ಲಿ ಕಂಡುಬರ್ತದೆ. ವನ್ಯಜೀವಿ ಸಂರಕ್ಷಣಾ ಅಧಿನಿಯಮವು ಯಾವ ವರ್ಷದಲ್ಲಿ ಅಂಗೀಕೃತಗೊಂಡಿತು? ಅಂದರೆ ಈ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಒಂದು ಲಾ ಏನಿದೆಯಲ್ಲ, ಇದು 1972ರಲ್ಲಿ ಒಂದು ಅಂಗೀಕೃತಗೊಂಡಿತು. ನೆಕ್ಸ್ಟ್, ಈ ಕೆಳಗಿನ ಬೆಳೆಗಳನ್ನು ಪರಿಗಣಿಸಿ. ಈ ಮೇಲಿನ ಯಾವ GI ಟ್ಯಾಗ್ಗಳನ್ನು ಹೊಂದಿರುತ್ತವೆ? ಶಿರ್ಸಿ ಸುಪಾರಿ ಇದೆಯಾ? ಶಿರ್ಸಿ ಸುಪಾರಿ, ಎಸ್, ಶಿರ್ಸಿ ಸುಪಾರಿ ಇದೆ. ಗುಲ್ಬರ್ಗ ತೊಗರಿಬೇಳೆ ಇದೆ. ಬ್ಯಾಡಗಿ ಮೆಣಸಿಕಾಯಿ ಇದೆ. ಕೂರ್ಗ ಕಿತ್ತಳೆ ಇದೆ. ಸೊ ಆಪ್ಷನ್ ನಂಬರ್ 4. GI ಟ್ಯಾಗ್ ಅಂದ್ರೆ ಏನಪ್ಪ? GI ಅಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್. ಕರಗಿದ ಆಕ್ಸಿಜನ್ ಸಾರತೆಯು ಕೆಳಗಿರುವ ಜಲ ಪರಿಣಾಮದಲ್ಲಿ ಅದರೊಳಗಿರುವ ಒಂದು ಜೈವಿಕ ದ್ರವ್ಯ ಅಥವಾ ಫಾಸ್ಫೇಟ್ ಮತ್ತು ನೈಟ್ರೇಟ್ ದೊಡ್ಡ ಮೊತ್ತಗಳಲ್ಲಿ ಬಿಡುಗಡೆಯಾಗುವುದನ್ನು ಹೀಗೆ ಕರೆಯಲಾಗುತ್ತದೆ. ಎಂಥ್ರೋಪಿಕೇಶನ್. ಕೆಳಗಿನ ಯಾವ ಅನಿಲಗಳು ಜಾಗತಿಕ ತಾಪಮಾನಕ್ಕೆ ಹೆಚ್ಚು ಕೊಡುಗೆ ನೀಡಿವೆ? ಕಾರ್ಬನ್ ಡೈಆಕ್ಸೈಡ್, CO2. ಇವೆಲ್ಲ ಕಾರಣನೇ, ಬಟ್ ಮ್ಯಾಕ್ಸಿಮಮ್ CO2. ಮೊನೊಟ್ರಿಲ್ ಪ್ರೋಟೋಕಾಲ್ ಅಥವಾ ಮಾಂಟ್ರಿಯಲ್ ಪ್ರೋಟೋಕಾಲ್ ಇದನ್ನು ಸಂರಕ್ಷಿಸುವ ಅಂತಾರಾಷ್ಟ್ರೀಯ ಕೌಲು ಅಥವಾ ಟ್ರೀಟಿ ಆಗಿದೆ. ಇದು ಓಜೋನ್ ಪದರ, ಓಜೋನ್ ಲೇಯರ್ದೊಂದು ಪ್ರಿವೆನ್ಷನ್, ಅದನ್ನು ಪ್ರೊಟೆಕ್ಟ್ ಮಾಡುವ ಸಂಬಂಧ ಈ ಒಂದು ಮಾಂಟ್ರಿಯಲ್ ಪ್ರೋಟೋಕಾಲನ್ನು ಈ ಒಂದು ಸಂಧಿ ಅಥವಾ ಒಂದು ಟ್ರೀಟಿ ಆಗಿದೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಈ ಒಂದು 4 ಹೇಳಿಕೆಗಳಲ್ಲಿ ಎಲ್ಲ ಹೇಳಿಕೆಗಳು ಕರೆಕ್ಟ್ ಅದಾವ. ಕೀಟನಾಶಕಗಳ ಬಳಕೆ ಅವಶ್ಯಕತೆ ಆಧಾರಿತ ಮಾತ್ರ, ಅಂದರೆ ಪರಿಸರದ ಅಪಾಯಗಳನ್ನು ತಡೆಯುವುದಕ್ಕೆ ಒಂದು ಸಂಬಂಧಿಸಿದ ಹೇಳಿಕೆಗಳು. ಸೂಕ್ತ ಸೂಕ್ತ ಜಲ ನಿರ್ವಹಣೆ, ಮರು ಅರಣ್ಯೀಕರಣ, ಮಾಲಿನ್ಯವನ್ನು ಕಡಿಮೆ ಮಾಡುವುದು. ಸೊ ಇಲ್ಲಿ ಎಲ್ಲ ಆಪ್ಷನ್ ಕರೆಕ್ಟ್ ಆಗ್ತವೆ.
ಹವಾಮಾನದ ಅಧ್ಯಯನವನ್ನು ಹೀಗೆ ಕರೆಯಲಾಗುತ್ತದೆ. ಪವನಶಾಸ್ತ್ರ ಅಥವಾ ಎನಿಮೋಟೊಲಾಜಿ ಓಕೆನಾ, ಎನಿಮೋಟೊಲಾಜಿ. ನೆಕ್ಸ್ಟ್, ಯಾವ ಸಾಧನವನ್ನು ಮಾರುತ ವೇಗವನ್ನು ಅಳೆಯುವುದಕ್ಕೆ ಬಳಸಲಾಗುತ್ತದೆ? ಎನಿಮೋಮೀಟರ್. ಅಂದರೆ ಈ ಒಂದು ಇಟ್ಸ್ ದ ಸ್ಟಡಿ ಆಫ್ ದಿ ವಿಂಡ್. ಇದು 33ನೇದು ಸ್ವಲ್ಪ ಇಂಗ್ಲೀಷ್ನಲ್ಲಿ ನೋಡೋಣ ಬನ್ನಿ. ಎಸ್ ಸ್ಟಡಿ ಆಫ್ ದಿ ವೆದರ್ ಈಸ್ ಕಾಲ್ಡ್ ಏನಾಗುತ್ತೆ ಇಲ್ಲಿ? ಮೆಟೆರಾಲಜಿ. ಆ ಒಂದು ವೆದರನ್ನು ಸ್ಟಡಿ ಮಾಡೋದಕ್ಕೆ ಮೆಟ್ರಾಲಜಿ ಅಂತ ಕರೆಯಲಾಗತ್ತೆ. ಓಕೆನಾ. ನೆಕ್ಸ್ಟ್, IUCNನಿಂದ ನಿರ್ವಹಿಸಲಾದ ವಿಲೋಪದ ಅಪಾಯದೊಂದಿಗೆ ದಾಖಲೆಗಳು ಅಥವಾ ಪ್ರಭೇದಗಳ ದತ್ತಾಂಶವನ್ನು ಸಂಗ್ರಹಿಸುವುದಕ್ಕೆ ಹೀಗೆ ಕರೆಯಲಾಗುತ್ತದೆ. ರೆಡ್ ಡೇಟಾ ಬುಕ್. ಈ ಒಂದು ರೆಡ್ ಡೇಟಾ ಬುಕ್ಕಲ್ಲಿ ಈ ಒಂದು ಅಳಿವಿನಂಚಿನಲ್ಲಿ ಇರುವ ಒಂದು ಪ್ರಭೇದಗಳನ್ನು ಇಲ್ಲಿ ಸ್ಟೋರ್ ಮಾಡಿ ಇಡಲಾಗುತ್ತದೆ. ನೆಕ್ಸ್ಟ್, ಜೀವ ವೈವಿಧ್ಯತೆಯ ಸಪ್ತದ ಒಂದು ಪ್ರಮುಖ ಪ್ರವೃತ್ತಿಗಳು. ಇಲ್ಲಿ ಆಪ್ಷನ್ ನಂಬರ್ 4 ಕರೆಕ್ಟ್ ಆಗುತ್ತೆ. ಆವಾಸ ಬದಲಾವಣೆ ಕರೆಕ್ಟು, ಅತಿಯಾದ ಶೋಷಣೆ, ಮಾಲಿನ್ಯ, ಇನ್ವೆಸಿವ್ ಏಲಿಯನ್ ಪ್ರಭೇದಗಳು ಮತ್ತು ವಾಯುಗುಣ ಬದಲಾವಣೆ. 37ನೇದು ನೋಡಿ, ಇಲ್ಲಿ ಪೆಲಿಕಾನಸ್ ಫಿಲಿಪೈನ್ಸ್ ಅಥವಾ ಸ್ಪಾಟ್ ಬಿಲ್ಡ್ ಪೆಲಿಕಾನ್ ಈ ಒಂದು ಜಾಗತಿಕವಾಗಿ ಪರಿಗಣಿಸುವ ಪಕ್ಷಿ ಪ್ರಭೇದವನ್ನು ಸಂಬಂಧಿಸಿದಂತೆ ಈ ಒಂದು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇಲ್ಲಿ ಕರ್ನಾಟಕವು ಭಾರತದಲ್ಲಿರುವ ತಳಿ ಸ್ಥಳಗಳಲ್ಲಿ ಒಂದಾಗಿದೆ. ಈ ಪೆಲಿಕಾನಸ್ ಫಿಲಿಪೈನ್ಸ್ ಏನಿದೆಯಲ್ಲ, ಇದು ಕರ್ನಾಟಕದಲ್ಲಿ ಕಂಡುಬರ್ತದೆ. ಇದು ಕೊಕ್ಕರೆಬೆಳ್ಳೂರು ಭಾರತದಲ್ಲಿರುವ ತಳಿ ಅಭಿವೃದ್ಧಿಯ ಸ್ಥಳ. ಸೊ ಆಪ್ಷನ್ 1 and 2 ಮಾತ್ರ ಕರೆಕ್ಟು. ಶಿವಮೊಗ್ಗ ಇದು ತಪ್ಪು. ಓಕೆನಾ. ಜೀವ ವೈವಿಧ್ಯತೆಯ ಅಪಾಯ ಸ್ಥಳಗಳು ಅಥವಾ ಈ ಒಂದು ಬಯೋಡೈವರ್ಸಿಟಿದ ಹಾಟ್ಸ್ಪಾಟ್ಸ್ ಯಾವಪ್ಪ ಅಂದರೆ ಇಲ್ಲಿ ಆಪ್ಷನ್ ನಂಬರ್ 2 ಕರೆಕ್ಟ್ ಆಗುತ್ತೆ. ಅಂದರೆ 2 ಮತ್ತು 3 ಅಷ್ಟೇ. ವಿರಳ ಅನುಪಾತ ಮತ್ತು ಮೌಲ್ಯಯುತ ಜೀವ ವೈವಿಧ್ಯತೆಯನ್ನು ಅಧಿಕವಾಗಿ ಒಳಗೊಂಡಿರುವ ಪ್ರದೇಶಗಳು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ದಿಕ್ಕಿನಲ್ಲಿರುವ ಹಿಮಾಲಯಗಳು ಭಾರತದಲ್ಲಿರುವ ಅಪಾಯದ ಸ್ಥಳಗಳು. ನೆಕ್ಸ್ಟ್, ವಾಯುಗುಣ ಬದಲಾವಣೆಯು 1 ಮತ್ತು 2 ಸರಿಯಾಗಿವೆ. ಅಂದರೆ ವಾಯುಗುಣ ಬದಲಾವಣೆ ಮಾನವರಿಗೆ ಅವಶ್ಯಕ ಅಥವಾ ಉಪಯೋಗ, ಮಾನವರಿಗೆ ನಷ್ಟ ಅಥವಾ ಕೇಡು. ಜೈವಿಕ ಸ್ಮಾರಕ ಸ್ಥಳಕ್ಕೆ ಸಂಬಂಧಿಸಿದಂತೆ ಯಾವ ಒಂದು ಸರಿಯಾಗಿದೆ? ಇಲ್ಲಿ 1 ಮತ್ತು 2 ಅಷ್ಟೇ ಸರಿ. ಕರ್ನಾಟಕದ ದೇವನಹಳ್ಳಿಯಲ್ಲಿರುವ ನಲ್ಲೂರು ತಮರೇಂದ್ರ ತೋಪು ಕರ್ನಾಟಕದಲ್ಲಿರುವ ಪಾರಂಪರಿಕ ಸ್ಥಳವಾಗಿದೆ. ಶಿವಮೊಗ್ಗದಲ್ಲಿರುವ ಅಂಬರಗುಡ್ಡವು ಸಹ ಒಂದು ಪಾರಂಪರಿಕ ಸ್ಥಳವಾಗಿದೆ. ನೆಕ್ಸ್ಟ್, ಒಬ್ಬ ವಿದ್ಯಾರ್ಥಿಯು ತನ್ನ ವಿದ್ಯಾರ್ಥಿ ವೇತನದ ಹಣವನ್ನು ಒಂದು ಬ್ಯಾಂಕಿನಲ್ಲಿ ಠೇವಣಿಯಾಗಿ ಇಡುತ್ತಾನೆ. ಆ ಹಣವು 6 ವರ್ಷಗಳಲ್ಲಿ ₹860, 8 ವರ್ಷಗಳಲ್ಲಿ ₹980. ಆದರೆ ವಿದ್ಯಾರ್ಥಿ ವೇತನದ ಮೊತ್ತವನ್ನು ಕಂಡುಹಿಡಿಯಿರಿ. ಇಲ್ಲಿ ಆನ್ಸರ್ ಏನು ಬರ್ತದಪ್ಪ ಅಂದ್ರೆ ಸಿಂಪಲ್ ಅದು. ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ವಿದ್ಯಾರ್ಥಿ
ಒಂದು ಸ್ವಲ್ಪ ಮೊತ್ತವನ್ನು ಏನು ಮಾಡಿದ್ದಾನೆ, ಬ್ಯಾಂಕಿನಲ್ಲಿ ಠೇವಣಿಯಾಗಿಡ್ತಾನೆ. 6 ವರ್ಷಕ್ಕೆ 860 ರೂಪಾಯಿ ಆಗ್ತದೆ. ನೆಕ್ಸ್ಟ್ 8 ವರ್ಷದಲ್ಲಿ 980, ಅಂದರೆ 2 ವರ್ಷದಲ್ಲಿ 120 ರೂಪಾಯಿ. ಸೊ ಒಂದು ವರ್ಷದಲ್ಲಿ ಎಷ್ಟಾಗುತ್ತೆ, 60 ರೂಪಾಯಿ. ಸೊ 6 ವರ್ಷ ಆದಮೇಲೆ 860 ರೂಪಾಯಿ ಆಗತ್ತಂದ್ರೆ 6 ವರ್ಷಕ್ಕಿಂತ ಏನಿತ್ತದು, 6 ವರ್ಷಕ್ಕಿಂತ ಮುಂಚೆ ಎಷ್ಟಿತ್ತು ಅಂದರೆ 1 ವರ್ಷಕ್ಕೆ 60 ರೂಪಾಯಿ ಹೆಚ್ಚಾಗ್ತೈತಿ ಅಂದ್ರೆ 6 ವರ್ಷನಾಗ ಎಷ್ಟಾಗಿರಬೇಕು, ಇಂಟು 6, 360 rupees. ಓಕೆನಾ. ಸೊ ಈ 860 ಅಂದರೆ ಈ 860 360 ಮೈನಸ್ ಮಾಡಿದಾಗ 500 rupees ಸಿಗುತ್ತೆ. ಅಂದರೆ ಮುಂಚೆ 500 rupees ಇದ್ದು ಅಂತ ಅರ್ಥ. ನೆಕ್ಸ್ಟ್, ಕೆಳಗಿನ ಯಾವ ಜಾಗತಿಕ ತಾಪಮಾನದ ಕಾರಣಗಳು ವಾಯುಗುಣ ಬಿಕ್ಕಟ್ಟಿನ ಕೊಡುಗೆಗಳಾಗಿವೆ? ಇಲ್ಲಿ ಹಿತರಕ್ಷಣೆ, ತೈಲ ಕುಡಿಯುವುದು, ವಿದ್ಯುತ್ ಸ್ಥಾವರಗಳು, ಅರಣ್ಯ ನಾಶ ಇವೆಲ್ಲ ಸಂಬಂಧಿಸಿದಾಗಿವೆ. ನೆಕ್ಸ್ಟ್, ಸರಿಯಾದ ಹೇಳಿಕೆ ಗುರುತಿಸಿ. ಬಾದಾಮಿ ಚಾಲುಕ್ಯರ ಗಳಗನಾಥ ದೇವಾಲಯ ನಾಗರ ಶೈಲಿಯಲ್ಲಿದೆ. ವಿರೂಪಾಕ್ಷ ಮಂದಿರವು ದ್ರಾವಿಡ ಶೈಲಿಯಲ್ಲಿದೆ. ಇಲ್ಲಿ ಬಾದಾಮಿ ಚಾಲುಕ್ಯರ ಗಳಗನಾಥ ದೇವಾಲಯ ನಾಗರ ಶೈಲಿಯಲ್ಲಿದೆ, ಇದು ಕರೆಕ್ಟು. ವಿರೂಪಾಕ್ಷ ಮಂದಿರವು ದ್ರಾವಿಡ ಶೈಲಿಯಲ್ಲಿದೆ, ಇದು ಕರೆಕ್ಟು. ಸೊ ಎನ್ ಬಿ ರೈಟ್. ಬೇಲೂರು ಚೆನ್ನಕೇಶವ ದೇವಾಲಯದ ಲಕ್ಷಣಗಳನ್ನು ಗುರುತಿಸಿ. ಗೋಪುರವನ್ನು ಹೊಂದಿದ ದೇವಾಲಯ, ಕರೆಕ್ಟು. ದೇವಾಲಯಕ್ಕೆ ಪಿರಾಮಿಡ್ ಆಕೃತಿಯ ವಿಮಾನ, ಕರೆಕ್ಟು. ಜಗಲಿಯ ಮೇಲಿನ ದೇವಾಲಯ, ಕರೆಕ್ಟು. ಸೊ ABC ಕರೆಕ್ಟು. ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಜಾರಿಗೊಳಿಸಿದವರು ಯಾರು? ಸಿ ರಂಗಾಚಾರ್ಲು ಅವರು ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಜಾರಿಗೊಳಿಸ್ತಾರೆ. ಸೊ ಈ ಒಂದು ಪ್ರಜಾಪ್ರತಿನಿಧಿ ಸಭೆಯನ್ನು ಯಾವ ಒಂದು ವರ್ಷದಲ್ಲಿ ಇದನ್ನು ಜಾರಿಗೊಳಿಸ್ತಾರೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟು, ಬೆಂಗಳೂರಿನಲ್ಲಿ ಪೀಪಲ್ಸ್ ಎಜುಕೇಷನ್ ಸೊಸೈಟಿಗೆ ಭೂಮಿ ದಾನ ಮಾಡಿದ ಅಥವಾ ಭೂಮಿ ದಾನ ನೀಡಿದ ಮಹಾರಾಜರು ಯಾರು? ಜಯಚಾಮರಾಜೇಂದ್ರ ಒಡೆಯರ್ ಅವರು. 1898ರಲ್ಲಿ ಬೆಂಗಳೂರಿಗೆ ಪ್ಲೇಗ್ ಅಂಟು ಜಾಡ್ಯ ಎಲ್ಲಿಂದ ಬಂದಿತ್ತು? ಅಥವಾ ಇದಕ್ಕೆ ಜಾಡ್ಯ ಅಥವಾ ಜಡ್ ಅಂತಲೂ ಕರೀತಾರೆ. ಬಾಂಬೆಯಿಂದ ಬಂದಿತ್ತು. ಈ ಕೆಳಗಿನವರಲ್ಲೇ ಯಾರು 1857 ದಂಗೆಯ ನಾಯಕರಾಗಿರಲಿಲ್ಲ? ರಾಣಿ ಲಕ್ಷ್ಮೀಬಾಯಿ ಇದ್ದರು, ತಾತ್ಯಾ ಟೋಪೆ ಇದ್ದರು, ಖಾನ್ ಬಹದ್ದೂರ್ ಖಾನ್ ಇದ್ದರು, ಮಾನ್ಸಿಂಗ್ ಇರಲಿಲ್ಲ. ನೆಕ್ಸ್ಟ್, ಸ್ವದೇಶಿ ಚಳುವಳಿ ಎಂದರೆ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ದೇಶಿ ವಸ್ತುಗಳನ್ನು ಬಳಸುವುದು. ಬಂಗಾಳ ವಿಭಜನೆ ರದ್ದುಪಡಿಸಿದ್ದು 1901. ಒಬ್ಬ ಪ್ರಾಮಾಣಿಕ ಅಂಗಡಿ ಮಾಲೀಕ ತನ್ನ ಸರಕಿನ ಮೇಲೆ 10% ಲಾಭ ತೆಗೆದುಕೊಳ್ತಾನೆ. ಆಕಸ್ಮಿಕವಾಗಿ ಮಳೆಯ ಕಾರಣದಿಂದ 20% ಸರಕುಗಳನ್ನು ಕಳೆದುಕೊಂಡರೆ ಅವನಿಗಾದ ನಷ್ಟ ಎಷ್ಟು? ಇಲ್ಲಿ ನಷ್ಟ ಎಷ್ಟಾಗತ್ತಂದ್ರೆ ಇಲ್ಲಿ ಡೈರೆಕ್ಟ್ ನಾನು ಆನ್ಸರ್ ಹೇಳ್ತೀನಿ ನೋಡಿ. ಆಪ್ಷನ್ ನಂಬರ್ 4 ಬರುತ್ತೆ. 12% ನಷ್ಟ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಬಿಡಿಸ್ಲಿಕ್ಕೆ ಸ್ವಲ್ಪ ಟೈಮ್ದ ಅಭಾವ ಇದೆ. ಜಸ್ಟ್ ಇಲ್ಲಿ ಆನ್ಸರ್ ಹೇಳ್ತೀನಿ ನೋಡಿ. ಕರ್ನಾಟಕದ ಜಲಿಯನ್ ವಾಲಾಬಾಗ್, ವಿದುರಾಶ್ವಥ,
ಚಿಕ್ಕಬಳ್ಳಾಪುರ ಜಿಲ್ಲೆಯ ಯುಧರಾಶ್ವಥ. ಹಿಂದೂಸ್ತಾನಿ ಸೇವಾದಳದ ಸ್ಥಾಪಕರು ನಾರಾಯಣ್ ಸುಬ್ಬರಾವ್ ಹರ್ಡೇಕರ್ ಅಥವಾ NS ಹರ್ಡೇಕರ್. NS ಹರ್ಡೇಕರ್. ಓಕೆನಾ. ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಅಂದಿದ್ದಾರೆ. ಇಲ್ಲಿ ದೋಂಡಿವಾಗ ಬಿದನೂರ್, ಭೀಮರಾವ್ ಮುಂಡರಗಿ ಭೀಮರಾವ್, ಚೆನ್ನಮ್ಮ ಕಿತ್ತೂರ್, ಬಾಬಾ ಸಾಹೇಬ್ ನರಗುಂದ. ಸೊ ಆಪ್ಷನ್ ನಂಬರ್ 3 ಕರೆಕ್ಟ್. ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಅಂತ ದಾದಾಬಾಯಿ ನವರೋಜಿ ಅವರಿಗೆ ಕರೆಯಲಾಗ್ತದೆ. ಗಾಂಧೀಜಿ ಚಂಪಾರಣ್ಯ ಒಂದು ಚಳವಳಿಯನ್ನು ಆರಂಭಿಸಿದ್ದು ಏಕೆ? ಇಂಡಿಗೋ ಬೆಳೆಗಾರರ ಸಮಸ್ಯೆ ಬಗೆಹರಿಸಲು. ನೆಕ್ಸ್ಟ್ 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಪ್ರಮುಖ ಧ್ಯೇಯ ಸಂಪೂರ್ಣ ಸ್ವಾತಂತ್ರ್ಯ ಪಡೆಯುವುದು. ನೆಕ್ಸ್ಟ್ 58ನೇ ನೋಡಿ. ಇಲ್ಲಿ ಕರ್ನಾಟಕ ಹೋಮಾನದ ಒಂದು ತಪ್ಪಾದ ಹೇಳಿಕೆಗಳನ್ನು ಹೇಳಿದ್ದಾರೆ. ಅದು ಯಾವುದಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಆಪ್ಷನ್ ಸಿ ಅಷ್ಟೇ ರಾಂಗ್ ಬರುತ್ತೆ, ಉಳಿಕಿದೆಲ್ಲ ಕರೆಕ್ಟ್. ಈ ಕರ್ನಾಟಕ ರಾಜ್ಯ ವಿಶಿಷ್ಟವಾದ ಉಷ್ಣವಲಯದ ಮಾನ್ಸೂನ್ ಹವಾಮಾನದ ಎಲ್ಲ ಗುಣಲಕ್ಷಣ ಹೊಂದಿದೆ. ಬೇಸಿಗೆ ಸಮಯದಲ್ಲಿ ಈ ಗುಡುಗು, ಬಿರುಗಾಳಿ, ಮಿಂಚು, ಆಲಿಕಲ್ಲುಗಳೊಂದಿಗೆ ಅತಿ ಹೆಚ್ಚು ಮಳೆಯನ್ನು ಉಂಟು ಮಾಡುತ್ತದೆ. ಕರೆಕ್ಟು. ಈ ಬೇಸಿಗೆಯಲ್ಲಿ ರಾಜ್ಯವು ವಾರ್ಷಿಕ ಮಳೆ 20% ಪಡೆಯುತ್ತದೆ. ಇದು ರಾಂಗು. ರಾಜ್ಯದಲ್ಲಿ ಕಾಫಿ ಹೂಗಳು, ಮಾವಿಗೆ, ತುಂತುರು ಮಳೆಗೆ ಒಂದು ಪೂರ್ವ ಮಾನ್ಸೂನ್ ಕಾರಣವಾಗಿದೆ. ಮತ್ತು ಚಂಡಮಾರುತ ಮತ್ತು ವಾಯುಭಾರ ಕುಸಿತಗಳು ಬೇಸಿಗೆಯಲ್ಲಿ ಮತ್ತು ಮಾನ್ಸೂನ್ ಮಾರುತಗಳು ಹಿಂದಿರುಗುವ ಕಾಲದಲ್ಲಿ ನಿರಂತರವಾಗಿ ಉಂಟಾಗುತ್ತವೆ. ಓಕೆನಾ. ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಆಪ್ಷನ್ 3 and 4 ಕರೆಕ್ಟ್. ಇದು ಅವಶೇಷ ಬೆಟ್ಟಗಳಿಗೆ ಹೆಸರಾಗಿದೆ. ಇದು ಭಾರತದ ಅತಿ ವಿಸ್ತಾರವಾದ ಭೂ ಸ್ವರೂಪ ಭಾಗ. ಇಲ್ಲಿ ಸರಿಯಾದ ಶಿಲೆಗಳು ಮತ್ತು ಅವುಗಳ ಒಂದು ಕಂಡುಬರುವ ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದು ಒಂದು ಪೇರ್ ಕರೆಕ್ಟ್ ಅಂತ ನಾವಿಲ್ಲಿ ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ಕಡಪ ಶಿಲೆಗಳು ಆಂಧ್ರ ಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ ಕರೆಕ್ಟು. ವಿಂಧ್ಯಾಶಿಲೆಗಳು ವಿಂಧ್ಯ ಪರ್ವತದಲ್ಲಿ ಅಂದರೆ ಮಧ್ಯಪ್ರದೇಶ, ಛತ್ತೀಸ್ಗಢ ಕರೆಕ್ಟಾ. ಗೋಂಡ್ವಾನ ಕೇರಳ ಮತ್ತು ತಮಿಳುನಾಡು ತಪ್ಪು. ಗೋಂಡ್ವಾನ ಶಿಲೆಗಳು ಬರೋದು ಆಂಧ್ರದಲ್ಲಿ ಬರ್ತಾವೆ. ಆಂಧ್ರ ಮತ್ತು ತೆಲಂಗಾಣದಲ್ಲಿ ಬರ್ತಾವೆ ಅನ್ಸ್ಬಿಟ್ಟು. ಓಕೆನಾ. ನೆಕ್ಸ್ಟ್ ಧಾರವಾಡ ಶಿಲೆಗಳು ಕರ್ನಾಟಕ ಮತ್ತು ರಾಜಸ್ಥಾನ ಕರೆಕ್ಟ್. ಬಿಡಿ ಸರಿ. 2011ರಂತೆ ಈ ಜನಗಣತಿಯಂತೆ ಮಹಿಳೆಯರ ಸಾಕ್ಷರತೆಯ ಆಧಾರದ ಮೇಲೆ ಈ ಕೆಳಗಿನ ರಾಜ್ಯಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಫಸ್ಟು ಕೇರಳ ಅಂದ್ರೆ ಹೈಯೆಸ್ಟ್ ಇದೆ ಅದು, ಆಮೇಲೆ ಮಿಜೋರಾಂ, ಆಮೇಲೆ ತ್ರಿಪುರ, ಆಮೇಲೆ ಗೋವಾ. 3 ಕರೆಕ್ಟ್. ಹೊಂದಿಸಿ ಬರೆಯಿರಿ. ಸಿದ್ಧಾಂತ ಮತ್ತು ಪ್ರತಿಪಾದಕರು. ಭೂ ಸ್ವರೂಪ ಚಕ್ರ, WM ಡೇವಿಸ್. ಭೂಸ್ವರೂಪ ವ್ಯವಸ್ಥೆ, ವಾಲ್ಟರ್ ಪೆಂಕ್. ಡೈನಾಮಿಕ್ ಈಕ್ವಿಲಿಬ್ರಿಯಂ, ಕಾರ್ಲ್ ಗಿಲ್ಬರ್ಟ್. ಪೆಡಿಪ್ಲೇನೇಷಿಯನ್ ಸೈಕಲ್, LC ಕಿಂಗ್. ಸೊ ಆಪ್ಷನ್ 1 is right. ಭಾರತದಲ್ಲಿ ಮಾನ್ಸೂನ್ ಉಗಮಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಪರಿಕಲ್ಪನೆಯು ಸರಿಯಾಗಿರುವುದಿಲ್ಲ?
ಸಾಂಪ್ರದಾಯಿಕ ಪರಿಕಲ್ಪನೆ ಮತ್ತು ಇದು ಈ ಪಾಲೆಮನ್ ಅವರು ಇವರ ಒಂದು ಪರಿಕಲ್ಪನೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗು, ಇವೆಲ್ಲ ಕರೆಕ್ಟು. ಇಲ್ಲಿ ನೋಡಿ, ಈ 64ನೇದು ಕೂಡ ಹೊಂದಿಸಿ ಬರೀರಿ ಅಂತ ಇದೆ. ಸೊ ಇಲ್ಲಿ ಕರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ಆಪ್ಷನ್ ನಂಬರ್ 4 ಬರುತ್ತೆ. ಜೆ ಗುಡ್ಮನ್, ಮೆಗಲೋಪೋಲಿಸ್. ಇ ಬರ್ಗೇಸ್, ಕಾನ್ಸೆಂಟ್ರಿಕ್ ಝೋನ್ ಥಿಯರಿ. ಎಂ ಜೆಫರ್ಸನ್, ಪ್ರೈಮೇಟ್ ಸಿಟಿ. ದೆನ್ ಸಿ ಹ್ಯಾರಿಸನ್, ಇ ಉಲ್ಮನ್, ಮಲ್ಟಿಪಲ್ ನ್ಯೂಕ್ಲಿ ಮಾಡೆಲ್. ಭೂಮಿಯ ಹೊರಪದರದಲ್ಲಿ ಸಮೃದ್ಧಿಯಲ್ಲಿರುವ ಅಂಶಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಫಸ್ಟು ಸಿಲಿಕಾನ್, ಕಬ್ಬಿಣ, ಮ್ಯಾಗ್ನೀಷಿಯಂ. ಅತಿ ಹೆಚ್ಚು ಸಿಯಾಲ್ ಕಂಡು ಬರ್ತದೆ. ಸಿಲಿಕಾ ಆ್ಯಂಡ್ ಅಲ್ಯೂಮಿನಿಯಂ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ನಿರಂತರ ಮಾರುತವಲ್ಲ? ಮಾನ್ಸೂನ್ ಮಾರುತ ನಿರಂತರ ಇರಲ್ಲ. ಪಶ್ಚಿಮ ಇರುತ್ತೆ, ವಾಣಿಜ್ಯ ಇರುತ್ತೆ, ಧ್ರುವೀಯ ಮಾರುತ ಇರುತ್ತೆ. ಇಲ್ಲಿ ಒಂದು ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೆ ಒಂದು ಪರ್ವತ ಶ್ರೇಣಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕರೆಯಾದ ಆನ್ಸರ್ ಯಾವುದು? ಹಿಮಾಲಯ ಅತಿ ಕಿರಿಯ, ಆಮೇಲೆ ವಿಂಧ್ಯ, ಆಮೇಲೆ ಪಶ್ಚಿಮ ಘಟ್ಟಗಳು, ಆಮೇಲೆ ಡೆಕ್ಕನ್ ಟ್ರಾಪ್. ಎಲ್ಲಕ್ಕಿಂತ ಓಲ್ಡೆಸ್ಟ್ ಅಂದ್ರೆ ಅರಾವಲಿ ಬರ್ತದೆ. ಅರಾವಲಿ ಹಿಲ್ಸ್. ಕೊಪೆನ್ನರ್ ವಾಯುಗುಣದ ವರ್ಗೀಕರಣದಲ್ಲಿ ಎಫ್ ಎಂಬುದು ಶುಷ್ಕತೆ ರಹಿತ ಋತುಮಾನ. ಓಕೆನಾ? ನೆಕ್ಸ್ಟ್, ಸಾಂದ್ರತೆ, ನಿರೀಕ್ಷಿತ ಜೀವಿತಾವಧಿ ಮತ್ತು ಸಾಕ್ಷರತೆಯು ಇದು ಡ್ಯಾಶ್ ತೋರಿಸುತ್ತದೆ. ದೇಶದ ಭೂ ಸಂಪನ್ಮೂಲದ ಮೇಲೆ ಒತ್ತಡ, ಅಭಿವೃದ್ಧಿ ಮತ್ತು ಮಾನವನ ಜೀವನದ ಗುಣಮಟ್ಟವನ್ನು ತೋರಿಸುತ್ತದೆ. ಸ್ಕೈಮೆಟ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ಸ್ಕೈಮೆಟ್ ಎಂಬುದು ಹವಾಮಾನ ಮುನ್ಸೂಚನೆಯ ಸೌಲಭ್ಯವನ್ನು ನೀಡುವ ಒಂದು ಖಾಸಗಿ ಕಂಪನಿ. ಸಮಭಾಜಕ ವೃತ್ತದ ಸಮೀಪದ ಸಾಗರಗಳಲ್ಲಿ ಕಡಿಮೆ ಲವಣತೆಗೆ ಪ್ರಮುಖ ಕಾರಣವೆಂದರೆ ಅತ್ಯಧಿಕ ಮಳೆ. ನೆಕ್ಸ್ಟ್, ಇಲ್ಲಿ ಒಂದು ಫಾರ್ಮುಲಾ ಇದೆ, ಎಕ್ಸನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಒಟ್ಟು ಜನಸಂಖ್ಯೆ ಬೈ ಎಕ್ಸ್ ಅಂದರೆ ನಿವ್ವಳ ಕೃಷಿ ಯೋಗ್ಯ ಪ್ರದೇಶ. ಓಕೆನಾ? ಈಕ್ವಲ್ ಟು ಶಾರೀರಿಕ ಸಾಂದ್ರತೆ. ನೆಕ್ಸ್ಟ್, 73ನೇದು, ಹಕ್ಕುಗಳು ಕಾನೂನುಗಳಿಂದ ರಕ್ಷಿತವಾಗಿಲ್ಲ, ಬದಲಾಗಿ ಸಾಮಾಜಿಕ ಮತ್ತು ನೈತಿಕ ಪ್ರಜ್ಞೆಯ ಮೂಲಕ ರಕ್ಷಿತವಾಗುತ್ತದೆ ಎಂದು ಹೇಳಿದವರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಸಂವಿಧಾನದ ಯಾವ ಭಾಗದಲ್ಲಿ ಪೌರತ್ವದ ಅಥವಾ ಸಿಟಿಜನ್ಶಿಪ್ ಬಗ್ಗೆ ಅಥವಾ ಪೌರತ್ವದ ಬಗ್ಗೆ ವಿವರಿಸಲಾಗಿದೆ? ಭಾಗ 2. ನೆಕ್ಸ್ಟ್, ಸಂವಿಧಾನದ ಯಾವ ತಿದ್ದುಪಡಿಯು ರಾಜ್ಯಗಳಿಗೆ ತಮ್ಮದೇ ಆದ ಒಂದು OBC ಪಟ್ಟಿ ಮಾಡಿಕೊಳ್ಳಲು ಅವಕಾಶ ನೀಡಿದೆ? 127 ಹೇಳ್ತದೆ, OBC ತನ್ನದೇ ಆದ ಒಂದು ಪಟ್ಟಿಯನ್ನು ಮಾಡಿಕೊಳ್ಳಲು. ಭಾರತದ ಸಂಯುಕ್ತ ಮಾದರಿ ಸರ್ಕಾರದ ಪ್ರಮುಖ ಲಕ್ಷಣಗಳೆಂದರೆ? ಮೇಲಿನ ಎಲ್ಲ ಕರೆಕ್ಟ್ ಆಗ್ತಾವೆ. ಸಂವಿಧಾನದ ಪಾರಮ್ಯತೆ, ನ್ಯಾಯಾಂಗದ ಉತ್ಕೃಷ್ಟತೆ, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆ. ಲೋಕಸಭೆಯ ಅಂಗೀಕಾರಗೊಂಡ ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ಎಷ್ಟು ಕಾಲಗಳವರೆಗೆ
ಅನ್ವಯವಾಗದಂತೆ ತಡೆ ಹಿಡಿಯಬಹುದು. ಈಗ ಒಂದು ಹಣಕಾಸು ಮಸೂದೆ, ಓಕೆನಾ, ಈ ಒಂದು ಹಣಕಾಸು ಮಸೂದೆ ಈ ಒಂದು ರಾಜ್ಯಸಭೆ ಎಷ್ಟು ದಿವಸ ಹಿಡಿಬೋದಪ್ಪ? ಮ್ಯಾಕ್ಸಿಮಮ್ ಅಂದ್ರೆ 14 ದಿವಸಗಳು. 14. ಭಾರತ ಸಂವಿಧಾನದ ಯಾವ ವಿಧಿ ರಾಷ್ಟ್ರಪತಿಯವರಿಗೆ ಸಂಸತ್ತು ಅಧಿವೇಶನವಿಲ್ಲದಿದ್ದಾಗ ಸುಗ್ರೀವಾಜ್ಞೆಯನ್ನು ಹೊರಡಿಸಲು ಅಧಿಕಾರ ನೀಡಿದೆ? ಸುಗ್ರೀವಾಜ್ಞೆ ಅಂದರೆ ಏನಪ್ಪ? ಈಗ ಯಾವುದೇ ಒಂದು ಈ ಸಂಸತ್ತು ಒಂದು ಅಧಿವೇಶನವನ್ನು ನಡೆಸಲಿಲ್ಲ ಅಂದ್ರೆ ಒಂದು 6 ತಿಂಗಳಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಅದಕ್ಕಿಂತ ಹೆಚ್ಚಿಗೆ ಒಂದು ಕಾಲ ಮೀರ್ತಂದ್ರೆ ಲೋಕಸಭಾ ಆಗಲಿ ಅಥವಾ ರಾಜ್ಯಸಭಾ ಆಗಲಿ ಈ ಒಂದು ಅಧಿವೇಶನವನ್ನು ನಡೆಸಲಿಲ್ಲ ಅಂದ್ರೆ ಆವಾಗ ಸುಗ್ರೀವಾಜ್ಞೆಯನ್ನು ಹೊರಡಿಸಲು ಅಧಿಕಾರ ನೀಡಿದ ಒಂದು ವಿಧಿ ಯಾವುದಪ್ಪ ಅಂದ್ರೆ ವಿಧಿ 1, 2, 3 ನೆನಪಿಡಿಬೋದು. ಈಗ 123 ಸುಗ್ರೀವಾಜ್ಞೆ. 123 ಇಟ್ ಈಸ್ ಸುಗ್ರೀವಾಜ್ಞೆ. ಸಾರ್ವಜನಿಕ ಲೆಕ್ಕ ಸಮಿತಿಯ ಸದಸ್ಯರುಗಳ ಸಂಖ್ಯೆ 15 ಲೋಕಸಭಾ ಸದಸ್ಯರು, 7 ರಾಜ್ಯಸಭಾ ಸದಸ್ಯರು. ಟೋಟಲ್ 22 ಮಂದಿ ಇರ್ತಾರೆ. 15 ಲೋಕಸಭಾ, 7 ರಾಜ್ಯಸಭಾ. ನೆಕ್ಸ್ಟ್ ಕೇಶವಾನಂದ ಭಾರತಿ ಪ್ರಕರಣ 1973. 44ನೇ ತಿದ್ದುಪಡಿ ಅಧಿನಿಯಮ 1978. ಬಲವಂತರಾಯ್ ಮೆಹ್ತಾ ಸಮಿತಿ 1957. ಶಿಕ್ಷಣ ಹಕ್ಕಿನ ಕಾಯ್ದೆ ಎ. ಓಕೆನಾ? ಸೊ ಇಲ್ಲಿ ಫೈನಲ್ ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ 4. ಆಪ್ಷನ್ ನಂಬರ್ 4 B, C, D, A. ಓಕೆನಾ? ಭಾರತದ ರಾಷ್ಟ್ರಪತಿ ಮಹಾಭಿಯೋಗ ಪ್ರಕ್ರಿಯೆಯನ್ನು ಯಾವ ವಿಧಿಯಲ್ಲಿ ವಿವರಿಸಲಾಗಿದೆ? 61ನೇ ವಿಧಿಯಲ್ಲಿ ಅವರ ಒಂದು ಇಂಪೀಚ್ಮೆಂಟ್ ರಾಷ್ಟ್ರಪತಿಯನ್ನು ಯಾವ ರೀತಿ ತೆಗೆದು ಹಾಕ್ಬೋದು ಅದಕ್ಕೊಂದು ಪ್ರೊಸೆಸ್ ಇದೆ. ಓಕೆನಾ? ಅದನ್ನು ವಿಧಿ 61 ಹೇಳ್ತದೆ. ಈ ಕೆಳಗಿನ ಯಾವ ತತ್ವಗಳು ಸಂವಿಧಾನದ 4ನೇ ಭಾಗದಲ್ಲಿ ಸೇರಿಸಲ್ಪಟ್ಟಿಲ್ಲ? ಸಮಾನ ಕೆಲಸಕ್ಕೆ ಸಮಾನ ವೇತನ. ಎಸ್, ಇದನ್ನು ಸೇರಿಸಿಲ್ಲ. ಅಂದರೆ ಇದು 4ನೇ ಭಾಗದಲ್ಲಿ ಬರಲ್ಲ. ಸಮಾನ ನಾಗರಿಕ ಸಂಹಿತೆ ಇದು ಕೂಡ ಬರಲ್ಲ. ಚಿಕ್ಕ ಕುಟುಂಬದ ನಿಯಮ ಇದೆ. ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ಇದೆ. ಸೊ ಎ ಮತ್ತು ಬಿ ಮಾತ್ರ ಸೇರಿಸಿಲ್ಲ. 82 ಕರೆಕ್ಟ್. ಇಲ್ಲಿ ಕರ್ನಾಟಕ ಭೂ ಸುಧಾರಣೆಗಳ ಅಂದರೆ ಈ ಒಂದು ಕರಡು ಮಸೂದೆ 2020ರ ಈ ಒಂದು ಸುಧಾರಣೆ ಕಾಯ್ದೆ ಇನಿಷಿಯಲಿ 1961 ಈ ಒಂದು ಕೆಳಗಿನ ಯಾವ ಪರಿಚ್ಛೇದಗಳನ್ನು ಕೈಬಿಟ್ಟಿದೆ? 1961ರಲ್ಲಿ ಇದ್ದು, ಆದರೆ ಈ ಒಂದು 2020ರಲ್ಲಿ ಒಂದು 2ನೇ ತಿದ್ದುಪಡಿ ಆಯಿತು. ಅದರಲ್ಲಿ ಯಾವ ಬಿಟ್ರಪ್ಪ? ಪರಿಚ್ಛೇದ 79A ಮತ್ತು 79B ಅನ್ನು ಕೈ ಬಿಟ್ಟರು. 84ನೇ ಕ್ವಶನ್. 1831ರಲ್ಲೇ ಮೈಸೂರು ರಾಜ್ಯದ ಆಡಳಿತವನ್ನು ಬ್ರಿಟಿಷರು ವಹಿಸಿಕೊಳ್ಳುವ ಮುನ್ನ ದಿನದಂದು ಚಾಲ್ತಿಯಲ್ಲಿದ್ದ ಭೂ ವ್ಯವಸ್ಥೆಯು ಈ ಕೆಳಗಿನ ರೀತಿಯ ಹಿಡುವಳಿದಾರರನ್ನು ಒಳಗೊಂಡಿತ್ತು. ಇದು ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಎಲ್ಲ ಕರೆಕ್ಟ್ ಬರ್ತವೆ. ಯಾಕಂದ್ರೆ ಪರ್ ಡೇಯು ಸ್ಥಿರವಾದ ಹಣ ಬಾಡಿಗೆಯನ್ನು ಪಾವತಿಸಲು ರೈತರು ನೇರವಾಗಿ ಹೊಂದಿರುವ ಭೂಮಿಯಾಗಿದೆ. ಬಂಜಾರ ಜಮೀನುಗಳು ಅಂದರೆ ಈ ಸರ್ಕಾರಕ್ಕೆ ಉತ್ಪನ್ನದ ಪಾಲು ಪಾವತಿಗಾಗಿ ಹೊಂದಿದ ಜಮೀನುಗಳು. ಓಕೆನಾ? ಸೊ ಮತ್ತು ಜೋಡಿ ಜಮೀನುಗಳು ಟಿಪ್ಪು ಸುಲ್ತಾನ್ನಿಂದ ವಶಪಡಿಸಿಕೊಂಡ ಇನಾಮುಗಳು. ಆದರೆ ಈಗ ಇನಾಮುದಾರನಿಗೆ ಅನುಕೂಲಕರವಾದ ಬಾಡಿಗೆಯನ್ನು ಪಾವತಿಸಿದ ನಂತರ. ಓಕೆನಾ? ಸೊ ಇವೆಲ್ಲ ಕರೆಕ್ಟ್ ಅದಾವೆ. ABCD ಕರೆಕ್ಟ್.
ಭಾರತದಲ್ಲಿ ಸಾಧಿಸಲಾದ ಹಸಿರು ಕ್ರಾಂತಿಯು ಯಾವ ದೇಶಗಳ ಯಶಸ್ಸಿನ ಮಾದರಿಯಾಗಿದೆ? ಮೆಕ್ಸಿಕೋ ಮತ್ತು ತೈವಾನ್. ನೆಕ್ಸ್ಟ್ 86ನೇ ನೋಡಿ, ಇದು ಕೂಡ ಏನೋ ಒಂದು ರೀಸ್ನಿಂಗ್ ಎಬಿಲಿಟಿ, ಇದೊಂದು ಕ್ವಶನ್ ಇದೆ. ಲಾಜಿಕಲ್ ಎಬಿಲಿಟಿ ಅಥವಾ ಮೆಂಟಲ್ ಎಬಿಲಿಟಿ. ಇಲ್ಲಿ ನಾನು ಜಸ್ಟ್ ಆನ್ಸರ್ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಸೊಸೆ ಇದು ಕರೆಕ್ಟ್ ಆಗುತ್ತಾ? ಓಕೆನಾ. ನೆಕ್ಸ್ಟ್ 87ನೇದು, ಇಲ್ಲಿ ಈ ಒಂದು ಆಯುಷ್ಮಾನ್ ಭಾರತದ ಡಿಜಿಟಲ್ ಮಿಷನ್ ಅಡಿಯಲ್ಲಿ ಈ ಒಂದು ಆರೋಗ್ಯ ವೃತ್ತಿಪರರ ಒಂದು ಡೇಟಾಬೇಸನ್ನು ಕಂಪೈಲ್ ಮಾಡುವ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ. ಸೊ ಈ ಆನ್ಲೈನ್ ಡೇಟಾಬೇಸ್ ಪೋರ್ಟಲ್ ಅಭಿವೃದ್ಧಿಪಡಿಸಿದವರು ಯಾರು? ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ. ಕರೆಕ್ಟ್. ಇಲ್ಲಿ ಕೆಳಗೆ ಕೊಟ್ಟಿರುವ ಜೋಡಿಗಳಲ್ಲಿ ಯಾವುದು ಸರಿಯಾಗಿದೆ? ಇಲ್ಲಿ ಆಪ್ಷನ್ ನಂಬರ್ 4 ಕರೆಕ್ಟ್ ಆಗುತ್ತೆ. ಮೇಲೇನೆ ಎಲ್ಲವು ಇವೆಲ್ಲ ಕರೆಕ್ಟ್ ಅದಾವೆ. ಬೇಟಿ ಬಚಾವ್ ಬೇಟಿ ಪಢಾವ್ ಯೋಜನೆಯು ಈ ಸಮಸ್ಯೆಯನ್ನು ಉದ್ದೇಶಿಸಿದೆ. ಮಕ್ಕಳ ಲಿಂಗಾನುಪಾತದಲ್ಲಿ ಕುಸಿತ ಮತ್ತು ಹೆಣ್ಣು ಮಗುವಿನ ಶಿಕ್ಷಣವನ್ನು ಶಕ್ತಗೊಳಿಸುವುದು. ನೆಕ್ಸ್ಟ್ ಹಣದುಬ್ಬರಕ್ಕೆ ಸಂಬಂಧಿಸಿದ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಹೇಳಿಕೆಗಳು ಸರಿ ಅಂತ ತಿಳಿಸಬೇಕು. ಸೊ ಇಲ್ಲಿ ಸಾಮಾನ್ಯ ಬೆಲೆಗಳ ಮಟ್ಟದಲ್ಲಿ ನಿರಂತರ ಏರಿಕೆ, ಇದು ಕರೆಕ್ಟು. ಈಗ ಪಟ್ನ ಹಾಲಿನಲ್ಲಿ ಹೆಚ್ಚಾಯ್ತಪ್ಪ, ಒಂದು ಏನು ಸ್ವಲ್ಪ ಪ್ರೈಸ್ ಹೆಚ್ಚಾಯಿತು, ಅದರದ್ದು ಒಂದು ರೇಟ್ ಹೆಚ್ಚಾಯಿತು. ಸೊ ಅವಾಗ ಏನಾಗುತ್ತೆ, ನಿರಂತರ ಏರಿಕೆ ಆಯಿತು ಅಂದ್ರೆ ಹಣದುಬ್ಬರಕ್ಕೆ ಕಾರಣ. ಬೆಲೆ ಮಟ್ಟದಲ್ಲಿನ ಏರಿಕೆಯ ಜೊತೆಗೆ ಹಣದ ಮೌಲ್ಯವೂ ಇರುತ್ತದೆ, ಇದು ರಾಂಗ್. ಬೆಲೆ ಮಟ್ಟದಲ್ಲಿನ ಏರಿಕೆಯ ಜೊತೆಗೆ ಹಣದ ಮೌಲ್ಯ ಕುಸಿಯುತ್ತದೆ ಅಂದರೆ ಈಗ ನಾನೇನು ಹೇಳ್ತೀನಿ, ಇದು ಕರೆಕ್ಟ್. ಇದು ಈಗ 10 ರೂಪಾಯಿ ಹಾಲು ಮಿಲ್ಕು, ಓಕೆನಾ, 10 ರೂಪಾಯಿ ಮಿಲ್ಕ್ ಸಿಗ್ತಿತ್ತಂದ್ರೆ ಪೈಲ 10 ರೂಪಾಯಿ ಅಂದರೆ ಈಗ ಒಂದು 10-20 ವರ್ಷದಿಂದ ಹೋದರೆ, ಒಂದು 20 ವರ್ಷದಿಂದ ಹೋದರೆ 10 ರೂಪಾಯಿ ಲೀಟ್ರ್ ಹಾಲು ಸಿಗಿತು. ಈಗ ಎಷ್ಟಪ್ಪ, 50 ರೂಪಾಯಿ ಲೀಟ್ರ್ ಹಾಲಾಗಿವೆ, ಓಕೆನಾ, 50 ರೂಪಾಯಿ ಲೀಟರ್. ಸೊ ಇಲ್ಲಿ ಪ್ರೈಸ್ ಹೆಚ್ಚಾಯಿತು. ಏನಪ್ಪ, ಒಬ್ಬ ಮನುಷ್ಯ ಆ ಒಂದು ಹಣವನ್ನು ಹೆಚ್ಚಿಗೆ ಕೊಡ್ಲತ್ತ, ಅದರದ್ದು ಒಂದು ಪ್ರೈಸ್ ಹೆಚ್ಚಾಯ್ತೆ. ಪ್ರೈಸ್ ಅಂದ್ರೇನು, ಬೆಲೆ ಹೆಚ್ಚಾಯ್ತೆ ಹೊರತು ಅವನ ಹತ್ತಿರ ಒಂದು ಪ್ರಾಡಕ್ಟ್ ಕಮ್ಮಿ ಬಂತು, ಆದರೆ ಪ್ರಾಡಕ್ಟ್ ಏನೈತೆ ಅಷ್ಟೇ ಬಂತು. ಇಲ್ಲಿ 1 ಲೀಟ್ರ್, ಇಲ್ಲಿ 1 ಲೀಟ್ರ್ ಇಷ್ಟೇನು, ಆ ಥರ ಒಂದು ಪ್ರೈಸ್ ಹೆಚ್ಚಾಯಿತು. ಬಟ್ ಅಷ್ಟಾಗಿ ಆ ಮನುಷ್ಯ ತೋತಾನ, ಓಕೆನಾ. ಅಂದರೆ ಈಗ ಏನಾಗಿದೆ, 50 ರೂಪಾಯಿ ಅಂದ್ರೆ ಕಾಮನ್ ಆಗಿದೆ, ಅವಾಗ 10 ರೂಪಾಯಿ ಅಂದರೆ 50 ರೂಪಾಯಿಗೆ ಸಮ ಅಂದಂಗೆ. ಸೊ ಅಲ್ಲಿ ಹಣದ ಮೌಲ್ಯ ಕುಸಿಯುತ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್, ಸತ್ಯಶೋಧಕ ಸಮಾಜ ಚಳುವಳಿಯನ್ನು ಆರಂಭಿಸಿದವರು ಯಾರು? ಜ್ಯೋತಿಬಾ ಫುಲೆ ಅವರು. ನಗರ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗಾಗಿ ಒಂದು 2022 ಅಮೃತ ನಗರೋತ್ಥಾನ ಅಥವಾ ನಗರೋತ್ಥಾನ ಯೋಜನೆಯನ್ನು ಯಾವ ಸರ್ಕಾರ ಪೂರ್ಣ ಜವಾಬ್ದಾರಿಯೊಂದಿಗೆ ಜಾರಿಗೊಳಿಸಿದೆ? ರಾಜ್ಯ ಸರ್ಕಾರ. ಈ ಒಂದು ಎಕನಾಮಿಕ್ ಸರ್ವೆ 2021-22 ಜಿಲ್ಲಾವಾರು ತಲಾ ಆದಾಯದಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ನಂತರದ ಸ್ಥಾನದಲ್ಲಿದೆ. ದಕ್ಷಿಣ ಕನ್ನಡ, ಬೆಂಗಳೂರು ಜಿಲ್ಲೆ ಫಸ್ಟು, ನಂತರ ದಕ್ಷಿಣ ಕನ್ನಡ. ನೆಕ್ಸ್ಟ್, ಇಲ್ಲೇ 2019-20 ಇದು ಕರ್ನಾಟಕ ಸಮೀಕ್ಷೆಯ ಒಂದು ಇದು ಐತಿ, ಕರೆಂಟ್ ಅಫೇರ್ಸ್ ಐತಿ, ಓಕೆನಾ. ಸೊ ಇದ್ರದ್ದು ಸುಸ್ಥಿರ ಅಭಿವೃದ್ಧಿಗೆ ಒಂದು ಗುರಿಗಳಂತ ಈ ಒಂದು ಅಧ್ಯಾಯದ ಹೆಸರು ಬರ್ತದೆ. ನೆಕ್ಸ್ಟ್, ಪ್ರೇಮಾಳ ಮಗ ಆನಂದ
ರಾಜೀವ ಪ್ರೇಮಾಳ ತಮ್ಮ. ಇಲ್ಲಿ ನೋಡಿ, ಪ್ರೇಮ ಮಳವಾಗ ಆನಂದ. ರಾಜೀವ ಪ್ರೇಮಾಳ ತಮ್ಮ ರಾಜೀವ್. ರಶ್ಮಿ ನೇಹಾಳ ಮಗಳು. ಓಕೆನಾ, ಅದಿನ ಇಲ್ಲ ಹೇಳ್ರಿ. ನೇಹಾ ರಾಜೀವನ ತಂಗಿ. ಇಲ್ಲಿ ನೇಹಾ ಹೇಳಿರಿ, ನೇಹಾ. ಓಕೆನಾ. ರಶ್ಮಿ ನೇಹಾಳ ಮಗಳು, ರಶ್ಮಿ. ಹಾಗಾದರೆ ಆನಂದ್ ರಶ್ಮಿಗೆ ಏನಾಗುತ್ತಾನೆ? ಕಜಿನ್ ಅಂದರೆ ಏನು? ಒಂದು ಸೋದರ ಸಂಬಂಧಿ. ಕರೆಕ್ಟ್. ನೆಕ್ಸ್ಟ್ ನೋಡಿ, 96ನೇದು. ಇದು ಒಂದು ವಯಸ್ಸಿನ ಮೇಲೆ ಒಂದು ಕ್ವಶನ್ ಬೇಸಿಸ್ ಇದೆ. ಸೊ ಇಲ್ಲಿ ಆನ್ಸರ್ ಬಂದುಬಿಟ್ಟು 10 ಮತ್ತು 40 ಬರುತ್ತೆ. ಕರೆಕ್ಟು. ಓಕೆನಾ. ನೆಕ್ಸ್ಟ್ 97ನೇದು ನೋಡಿ, ಒಂದು ಚಕ್ರ ಬಡ್ಡಿ ರಿಲೇಟೆಡ್ ಇದೆ. ಇಲ್ಲಿ 600 ರೂಪಾಯಿ ಕರೆಕ್ಟ್ ಆನ್ಸರ್ ಬರುತ್ತೆ. ಒಂದು ಕ್ರಿಕೆಟ್ ಮ್ಯಾಚಿನ ಮೊದಲ ಓವರ್ಗಳಲ್ಲಿ 15 ಓವರ್ಗಳಲ್ಲಿ 4.6 ಒಂದು ರನ್ ರೇಟ್ ಇರುತ್ತೆ. ಆದರೆ ಉಳಿದ ಓವರ್ಗಳಲ್ಲಿ, ಉಳಿದ ಒಂದು 25ರಲ್ಲಿ 259 ರನ್ನುಗಳನ್ನು ಗುರಿ ತಲುಪಲು ಗಳಿಸಬೇಕಾದ ರನ್ನುಗಳ ದರ ಎಷ್ಟು? ಏನಿಲ್ಲ, ಈ 15 × 4.6 ಮಾಡೋದು, ಎಷ್ಟು ರನ್ ಆಗ್ತಾವೆ ನೋಡೋದು, ನೆಕ್ಸ್ಟ್ ಎಷ್ಟು ರನ್ ಬೇಕಾಗ್ಯವು ಅಷ್ಟು ಮಲ್ಟಿಪ್ಲೈ ಮಾಡಿ ಅದ್ರದ್ದೊಂದು ರನ್ ರೇಟನ್ನು ತೆಗೆಯುವುದು. ಸಿಂಪಲ್ ಇದೆ. ಇಲ್ಲಿ ಆನ್ಸರ್ ಬಂದುಬಿಟ್ಟು 7.6 ಬರುತ್ತೆ. ಇಲ್ಲಿ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ 48 ಆಗಿರ್ತದೆ. ಈ 2 ಸಂಖ್ಯೆಗಳ ಒಂದು 7, 3ರ ಅನುಪಾತದಲ್ಲಿದ್ದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಸಿಂಪಲ್ ಅದಪ್ಪ. ಇಲ್ಲಿ ನೋಡಿ, 7:3 ಕೊಟ್ಟಿದ್ದಾರೆ. 2 ಅಂಕಿ ಸಂಖ್ಯೆಗಳದಾವೆ. ಇದರದ್ದು ನಡುವಿನ ವ್ಯತ್ಯಾಸ 48. ಸೊ ಇದೊಂದು ಅಂಕಿ, ಇದೊಂದು ಅಂಕಿ. ಇವೆರಡರ ಡಿಫ್ರೆನ್ಸ್ ಎಷ್ಟು? 4 ಡಿಫ್ರೆನ್ಸ್. ಅಂದರೆ ಇಲ್ಲಿ 48 ಕೊಟ್ಟಿದ್ದಾರೆ. ಈಕ್ವಲ್ ಟು 48 ಇಟ್ಕೊಳ್ಳಿ. 1 ಈಕ್ವಲ್ ಟು ಎಷ್ಟಾಗುತ್ತೆ? 12. ಓಕೆನಾ. ಸೊ ಆ ಸಂಖ್ಯೆಗಳನ್ನು ಫೈಂಡ್ ಔಟ್ ಮಾಡಿದಾಗ ಇದಕ್ಕೂ 12 ಮಾಡಿರಿ, ಇದಕ್ಕೂ 12 ಮಾಡಿರಿ. ಎಷ್ಟಾಗುತ್ತಾ? 12 × 84, 12 × 36. ಸೊ ಆಪ್ಷನ್ ನಂಬರ್ 4 ಕರೆಕ್ಟ್. ಓಕೆನಾ. ಸೊ ಫ್ರೆಂಡ್ಸ್, ಇದಿಷ್ಟು ಇಲ್ಲಿ ಆಪ್ಷನ್ ನಂಬರ್ 4 ಬರುತ್ತೆ. ಕ್ವಶನ್ನಲ್ಲಿ ಏನಾದರೂ ಆನ್ಸರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಎಕ್ಸ್ಕ್ಯೂಸ್ ಮಾಡಿ. ಓಕೆನಾ. ಏನಾದರೂ ಚೇಂಜಸ್ ಇದ್ದರೆ ದಯವಿಟ್ಟು ಆನ್ಸರ್ನಲ್ಲಿ ತಿಳಿಸಿ. ಲಾಸ್ಟ್ ಕ್ವಶನ್ ನೋಡಿ, ಇಲ್ಲಿ ಡೈರೆಕ್ಷನ್ ಮೇಲೆ ಒಂದು ಕ್ವಶನ್ ಇದೆ. ಸಿಂಪಲ್ ಇದೆ. ಸಂಜೆಯನು X ಜಾಗದಿಂದ ದಕ್ಷಿಣಾಭಿಮುಖವಾಗಿ 1 ಕಿಲೋಮೀಟರ್ ನಡೀತಾನೆ. ನಂತರ ಎಡಕ್ಕೆ ತಿರುಗಿ ಮತ್ತೆ 1 ಕಿಲೋಮೀಟರ್ ನಡೀತಾನೆ. ಮತ್ತೆ ಎಡಕ್ಕೆ ತಿರುಗಿ 1 ಕಿಲೋಮೀಟರ್ ನಡೀತಾನೆ. ಹಾಗಾದರೆ ಅವನು ಈಗ ಯಾವ ದಿಕ್ಕಿನ ಕಡೆಗೆ ನಡೆಯುತ್ತಿದ್ದಾನೆ? ಉತ್ತರ ದಿಕ್ಕಿನ ಕಡೆ. ಆಪ್ಷನ್ 2 ಉತ್ತರ ಕರೆಕ್ಟ್. ಸೊ ಫ್ರೆಂಡ್ಸ್, ಇದಿಷ್ಟು ಮ್ಯಾಕ್ಸಿಮಮ್ ಎಲ್ಲಕ್ಕೆಲ್ಲ 1 to 100 ಎಲ್ಲ ಕ್ವಶನ್ಗಳನ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ಐ ಆಮ್ ವೆರಿ ವೆರಿ ಸಾರಿ. ಓಕೆನಾ. ಬೈ ಮಿಸ್ಟೇಕಿಂದ ಬೈ ಸಮ್ ಹ್ಯೂಮನ್ ಎರರ್ ಆಗ್ತಾ ಇರ್ತವೆ. ಓಕೆನಾ. ಏನಾದರೂ ಚೇಂಜಸ್ ಇದ್ದರೆ, ಆನ್ಸರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ. ಸೊ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.